ಧಾರವಾಡ ಸಿಂಗಿಂಗ್ ಅವಾರ್ಡ್ ಗ್ರ್ಯಾಂಡ್ ಫಿನಾಲೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಧಾರವಾಡ ಸಿಂಗಿಂಗ್ ಅವಾರ್ಡ್ ಗ್ರ್ಯಾಂಡ್ ಫಿನಾಲೆಯನ್ನು ದಿನಾಂಕ 6-12-2025 ಸಂಜೆ 4 ಗಂಟೆಗೆ ಧಾರವಾಡದ ವಿದ್ಯಾವರ್ತಕ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಸೇವಕರಾದ ಮಂಜುನಾಥ್ ಮಕ್ಕಳಗೇರಿರವರು ದೀಪ ಬೆಳಗಿಸುವ ಮತ್ತು ಭುವನೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ಸವಿತಾ ಅಂಬಡ್ ಶೆಟ್ಟಿ, ಮಹಾನಗರ ಪಾಲಿಕೆ ಸದಸ್ಯರಾದ ಶಂಕರ್ ಶೆಳಕೆ, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ರಾಜ್ಯ ಉಪಾಧ್ಯಕ್ಷೆ ಮಂಜುಳಾ ಕುಶಪ್ನವರ್, ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ತುಕಾರಾಮ್ ಎಸ್ ಮೊಹಿತೆ, ನಿತಿನ್ ಕುಮಾರ್, ಪ್ರಕಾಶ್ ಪೂಜಾರ್, ಬಸವರಾಜ್ ಅರಳಿಕಟ್ಟಿ, ಹುಸೇನ್ ಸಾಬ್ ಮುಲ್ಲನ್ನವರ್, ನಾಗರಾಜ್ ಪೂಜಾರ್, ಅಮರೇಶ್ ಕಡೂರ್, ಪ್ರವೀಣ್ ಮಟಗೋಡ್ಲಿ, ಮಂಜು ಶಂಭುನವರ್ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ಹಲವರು ಗಾಯಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮ ದೇಶದ ಹೆಮ್ಮೆಯ ಸೈನಿಕರು, ನಮ್ಮ ಸುಖ ಸಂತೋಷ, ನಮ್ಮ ಸಮೃದ್ಧಿ, ನಮ್ಮ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಕಾಪಾಡಿರ್ತಕ್ಕಂಥ ಆ ಶ್ರೇಷ್ಠ ಸೈನಿಕರ ಪಾದಗಳಲ್ಲಿ ನನ್ನ ಅನಂತ ಅನಂತ ನಮಸ್ಕಾರಗಳು. ಈ ಕರ್ನಾಟಕದ ನಾಡು, ನುಡಿ, ಸಂಸ್ಕೃತಿ, ಇತಿಹಾಸ, ಈ ಮಣ್ಣಿನ ಸಂರಕ್ಷಣೆಗೋಸ್ಕರ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಕನ್ನಡ ಮಾತೆಗೆ ರಕ್ಷಣೆಗೋಸ್ಕರ ಕಟಿಬದ್ಧರಾಗಿ ಎಲ್ಲ ಕಾರ್ಯಕರ್ತರು ನಿಂತಿದ್ದಾರೆ. ಸಮಾಜದಲ್ಲಿ ಅನೇಕ ಜನಗಳಿರ್ತಾರೆ. ಕೆಲವೊಂದಿಷ್ಟು ಜನಗಳು ನಾವು ನಮ್ಮ ಮನೆ, ನಮ್ಮ ಕುಟುಂಬ ಅಂತೇಳಿ ಬಡ್ದಾಡ್ತಿರ್ತಾರೆ. ಆದರೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯವರು ಈ ತಾಯಿ ಭುವನೇಶ್ವರ ರಕ್ಷಣೆಗೋಸ್ಕರ ತಮ್ಮ ಕೆಲಸಗಳನ್ನು ಬದಿಗೊಟ್ಟು ಆ ತಾಯಿಯ ಶ್ರೇಯ ಅಭಿವೃದ್ಧಿಗೋಸ್ಕರ, ನಮ್ಮ ನಾಡಿನ ಇತಿಹಾಸ, ಪರಂಪರೆ, ಸಂಸ್ಕೃತಿಯ ಉಳಿಸುವುದಕ್ಕೋಸ್ಕರ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇಡೀ ಸಮಾಜದ ಯಾರ್ಯಾರು ದಾನ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಜನಗಳ ಕಡೆ ಹೋಗಿ ಅವರಿಗೆ ವಿನಂತಿ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಯಾಕಂದ್ರೆ ಇವತ್ತು ಎಲ್ಲರಿಗೂ ಗೊತ್ತದ, ಯಾಕಂದ್ರೆ ಭಾಳ ಚಂದ ಹಾಡಿದ್ರು ನಾವು ಅಷ್ಟ ಮಗ್ನರಾಗಿದ್ದು. ಮಂಜುಳಾ ನನಗೆ ಇನ್ನೂ ಸ್ವಲ್ಪ ಲಘು ಯಾಕೆ ಬಾ ಅಂತ ಹೇಳಲಿಲ್ಲ ಅಂತ ನಾನು ಮನಸ್ಸಿನಾಗ ಅನ್ಕೊಳಕ್ತಿದ್ದೆ. ಯಾಕಂದ್ರೆ ಈಗ ಕೆಲಸದ ಒತ್ತಡದೊಳಗೆ ಎಲ್ಲರಿಗೂ ಪ್ರೆಷರ್ ಅದ. ಮುಂಜಾನೆ ಎದ್ದ ತಕ್ಷಣ ಇದು ಮಾಡ್ಬೇಕು, ಅದು ಮಾಡ್ಬೇಕು. ಏನಂದರೆ ನಮಗೇನನ್ನು ರಿಲ್ಯಾಕ್ಸೇಷನ್ ಬೇಕು, ನಂದು ಟೈಮ್ ಅನ್ನೋದು ಏನದ ನನಗೋಸ್ಕರ ಅನ್ನೋದು ನಾವು ಮರ್ತು ಬಿಟ್ಟಿದ್ದೀವಿ. ಇವತ್ತು ಮೆಕ್ಯಾನಿಕಲ್ ಲೈಫ್ ಹಂಗೆ ಅದ ಪ್ರತಿಯೊಬ್ಬರದು. ನಾಳೆ ರಾತ್ರಿ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅನ್ನೋದನ್ನು ಪಟ್ಟಿ ಇಟ್ಕೊಂಡು ಮಲ್ಕೋತೀವಿ. ಎದ್ದ ತಕ್ಷಣ ಮತ್ತೆ ಅದ್ರೊಳಗೆ ಒಂದು ಎರಡು ಹಿಂಗೆ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಅದು ಹಿಂಗಾಗಿರ್ತದೆ. ಅಂದರೆ ಎಕ್ಸ್ಟ್ರಾ ಕೆಲಸಗಳು ಏನೋ ಒಂದು ಕೆಲಸದ ಎಲ್ಲರಿಗೂ ಹಂಗದ. ಈ ಒಂದು ಒತ್ತಡದೊಳಗೆ ಈ ಒಂದು ಏನಂದ್ರೆ ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲ ಪ್ರತಿಭೆಗಳಿಗೆ, ಯಾಕಂದರೆ ಇದೊಂದು ವೇದಿಕೆ ಅನುವು ಮಾಡಿಕೊಟ್ಟಿರುವಂಥ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದಲ್ಲ, ಪ್ರತಿಭೆಗಳನ್ನು ಗುರುತಿಸಿ ವೇದಿಕೆ ಮಾಡಿಕೊಡುವುದಿಲ್ಲ, ಅದು ಒಂದು ದೊಡ್ಡ ಕೆಲಸ. ಈ ಒಂದು ಬರೀ ಇವತ್ತೇ ಒಂದು ಏನಂದ್ರೆ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ, ಇನ್ನಿದೊಂದು ಪ್ರಿಪ್ರೇಷನ್ನು ಅಥವಾ ಇವತ್ತೆಲ್ಲರೂ ಸಿಂಗಿಂಗ್ ಕಾಂಪಿಟೇಷನ್ ಬಂದರೂ ಅವ್ರಿಗೆ ಅವಕಾಶ ಕೊಟ್ಟು ಅಂತಲ್ಲ. ಇದು ಹಲವಾರು ದಿವಸಗಳಿಂದ ಕೆಲಸಗಳನ್ನ ಏನಾದರೂ ಇದ್ರ ಬಗ್ಗೆ ಸತತ ಪ್ರಯತ್ನ ಮಾಡಿ, ನಿಖಿಲ್ ಅವ್ರದ್ದು ಬಹಳ ಪಾತ್ರ ಇದೆ ಇದರೊಳಗೆ. ನಿಖಿಲ್ ಅವರು ಇರ್ಬೋದು, ಏನಾದ್ರೆ ಮಂಜುಳಾ ಅವರು ಇರ್ಬೋದು, ತುಕಾರಾಮ್ ಅವರು ಇರ್ಬೋದು, ಎಲ್ಲ ತಂಡದವರು ಕೂಡಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಮಂಜುಳಾ ಹೇಳಿದ್ಲು, ನಾವು ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಮೇಡಮ್, ಎಲ್ಲ ನಿಮ್ದು ಇದ್ರೊಳಗೆ ಸಪೋರ್ಟ್ ಬೇಕು ಅಂಥೇಳಿ. ನಾನು ಒಳ್ಳೆಯ ಒಂದು ಕೆಲಸ. ಯಾಕಂದ್ರೆ ಕರ್ನಾಟಕ ರಾಜ್ಯೋತ್ಸವ ಅಂತಂದ್ರೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನಾವು ಮಾತೆಗೆ ಒಂದು ಪುಷ್ಪಾರ್ಚನೆ ಮಾಡಿದ್ರೆ ಅದಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಅವತ್ತಷ್ಟು ಮಾತಾಡ್ತೀವಿ. ಬಟ್ ಅದರಿಗೋಸ್ಕರನ ಪ್ರತಿಭೆಗಳನ್ನ ಅವರಿಗೆ ವೇದಿಕೆ ಮಾಡಿಕೊಡುವಂಥದ್ದು, ಅವರಿಗೆ ಅವಕಾಶಗಳು ಕೊಡುವಂಥದ್ದು, ಕನ್ನಡದನ್ನ ಹಾಡಬೇಕು ಅನ್ನೋ ಒಂದು ವೇದಿಕೆ, ಆ ಕನ್ನಡವನ್ನು ಉಳಿಸ್ಲಿಕ್ಕೆ ಅದಕ್ಕೆ ಏನಂದ್ರೆ ಇನ್ನಷ್ಟು ಅದಕ್ಕೆ ಸೊಬಗನ್ನು ಕೊಡುವಂಥ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಇವತ್ತು ನೋಡಿದ್ವಿ ಏನಂದ್ರೆ ಪ್ರತಿಭೆಗೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವ್ರ ತನಕ ಹಾಡಿದರು. ಪ್ರತಿಯೊಬ್ಬರದ್ದು ಏನಂದ್ರೆ ಪ್ರತಿಭೆಯನ್ನು ತೋರಿಸುವಂಥ ಒಂದು ವೇದಿಕೆಯ ಜೊತೆಗೆ
ಹಲವಾರು ಎಲ್ಲ ಮನಸ್ಸುಗಳನ್ನ ಮನರಂಜನೆಗೊಳಿಸುವಂಥ ಏನದ ವೇದಿಕೆ ಮತ್ತು ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂಥ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ನಾ ಅವ್ರಿಗೆಲ್ಲ ಭಾಳ ಒಂದು ಏನಂದ್ರೆ ಎಲ್ಲರ ಪರವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಸಿಂಗಿಂಗ್ ಅವಾರ್ಡ್ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಪದಾಧಿಕಾರಿಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ಮಂಜುನಾಥ್ ಮಕ್ಕಳಿಗೆ ಅಣ್ಣನವರಿಗೆ ಹಾಗೂ ಎಲ್ಲ ವೇದಿಕೆಯ ಮೇಲೆ ಇದ್ದಂಥ ಗಣ್ಯಮಾನ್ಯರಿಗೆ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಧಾರವಾಡ ಸಿಂಗಿಂಗ್ ಅವಾರ್ಡ್ ಕಾರ್ಯಕ್ರಮ ಮೊದಲಿಗೆ ಆಯೋಜನೆ ಮಾಡಬೇಕಾದ್ರೆ ನಮಗೆ ಸಿಂಗಿಂಗ್ ಅವಾರ್ಡ್ ಕಾರ್ಯಕ್ರಮ ಅಂದ್ರೆ ಏನು ಮಾಡ್ಬೇಕು ಅನ್ನೋದು ಮಾಹಿತಿ ಇರೋಕ್ಕಿಲ್ಲ. ಮಾಹಿತಿ ಇಲ್ಲದ ಟೈಮ್ದಲ್ಲಿ ನಮ್ಮ ನಿತಿನ್ ಸರ್ ಅವರು ಇಲ್ಲ ಅಣ್ಣ ನಮಗೆ ಇದು ಸಿಂಗಿಂಗ್ ಅವಾರ್ಡ್ ಕಾರ್ಯಕ್ರಮ ಮಾಡೋಣ, ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ದಾಗ ಮಾಡೋಣ ಅಂತಂದರು. ಆಯ್ತಣ್ಣ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದಾಗ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನೀಡಿ ನಮ್ಮ ಜೊತೆಯಾಗಿ ನಿಂತು ಈ ಅದ್ಭುತವಾದ ಕಾರ್ಯಕ್ರಮ ಆಗಲು ನಮಗೆ ಕೈಯಾಗಿ ಕೈ ಜೋಡಿಸಿದಂಥ ನಿತಿನ್ ಕುಮಾರ್ ಆರ್ಯ ಅವರಿಗೆ ಕೂಡ ಈ ವೇದಿಕೆ ಮುಖಾಂತರ ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಉಪಸ್ಥಿತರಾಗಿ ಇರ್ತಕ್ಕಂಥ ಮಂಜುನಾಥ್ ಮಕ್ಕಳಿಗೆ ಅಣ್ಣನವ್ರನ್ನ ಸಂಪರ್ಕಿಸಿದೆ. ಅಣ್ಣ ನಾವೀಗ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂದಾಗ ನೀವು ಯಾವುದರ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯ ಸಂದೇಶವನ್ನು ಕೊಡ್ತೀರಿ, ನಿಮ್ಮ ಜೊತೆಯಾಗಿ ನಾನು ಇರ್ತೇನೆ, ಬೇಕಾದ ಕಾರ್ಯಕ್ರಮ ಮಾಡಿರಿ ಅಂತೇಳಿ ನಮಗೆ ಹುರಿದುಂಬಿಸಿದ್ರು. ಅವ್ರಿಗೂ ಕೂಡ ನನ್ನ ಈ ವೇದಿಕೆ ಮುಖಾಂತರ ತುಂಬ ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ ಎಲ್ಲರೂ ನಮ್ಮ ಶಂಕರಣ್ಣ ಮಗಳೇನಾರು ಇರ್ಬೋದು, ನಮ್ಮ ಅಮರಶೆಟ್ಟಿ ಅಕ್ಕರ್ ಇರ್ಬೋದು, ಶಂಕರ್ ಸೈಡ್ಕೆ ಸರ್ ಇರ್ಬೋದು, ಎಲ್ಲರೂ ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆಲ್ಲರಿಗೂ ಧನ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದೆ ಇಂಥ ಧಾರವಾಡ ಜಿಲ್ಲೆಯಲ್ಲಿ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಲು ಮಂಜುನಾಥ್ ಮಕ್ಕಳಿಗೆ ಅನ್ನೋರು ಹೇಳಿ ನಮಗೆ ನೀವು ಇನ್ನೂ ಬೇಕಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಿ, ನಾವು ನಿಮ್ಮ ಜೊತೆಯಾಗಿರ್ತೇವೆ ಅಂತ ಹೇಳಿದಾರೆ. ಅವ್ರಿಗೂ ಕೂಡ ತುಂಬ ಅಭಿನಂದನೆ ಸಲ್ಲಿಸುತ್ತಾ ಇನ್ನು ಮುಂದೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಕ್ಕಂಥ ಕೆಲಸಗಳು ಏನಂತಂದ್ರೆ ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ ಮೊದಲು ಬೀದಿಗೆಳೆದು ಹೋರಾಟ ಮಾಡುವಂಥ ಯಾವುದಾದ್ರೂ ಏಕೈಕ ಸಂಘಟನೆ ಇದೆಯಲ್ಲ ಅದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಬಂಧುಗಳೇ. ಹಲವಾರು ಸಂಘಟನೆಗಳಿರ್ಬೋದು, ಆದರೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡತಕ್ಕಂಥ ಕಾರ್ಯಗಳನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಮುಂದೂ ಕೂಡ ಇಂಥ ಅದ್ಭುತವಾದ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೇವೆ. ಮುಂದೂ ಕೂಡ ಇಂಥ ಅದ್ಭುತವಾದ ವೇದಿಕೆಗಳನ್ನು ಕಲ್ಪಿಸಿಕೊಡ್ತೇವೆ. ನೀವೆಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ತುಂಬ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿಗೆ ಯಾರು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಾಕಂದ್ರೆ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ 2 ತಿಂಗಳ ಒಂದು ಪರಿಶ್ರಮದ ಒಂದು ಕಾರ್ಯಕ್ರಮ. ಇದನ್ನ ನಾನು ನಿತಿನ್ ಸರ್ ಅವರು ಪ್ರಥಮವಾಗಿ ಪ್ರತಿ ಸಲ ನಾವು ಕಾರ್ಯಕ್ರಮ ಮಾಡ್ತಿದ್ದೆ ಸರ್, ಒಂದು ಸಿಂಗಿಂಗ್ ಕಾರ್ಯಕ್ರಮ. ಅದು ಏನಪ್ಪ ಅಂದ್ರೆ ನಮ್ಮ ಧಾರವಾಡದ ಗಂಗೂಬಾಯಿ ಹಾನಗಲ್ ಅವರ ಒಂದು ಸಂಗೀತ ಅವರ ಒಂದು ಸವಿ ನೆನಪಿಗೋಸ್ಕರ ಒಂದು ಸಂಗೀತ ಕಾರ್ಯಕ್ರಮ ಮಾಡ್ಕೊಂಡು ಅಂತ ಹೇಳಿದಾಗ ನಿತಿನ್ ಸರ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ರು. ಆಯ್ತು ಮೇಡಮ್ ಮಾಡೋಣ ಅಂತ ಹೇಳಿ ಅವರ ಒಂದು ಸಹಾಯದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಲಾಯಿತು. ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ. ಎಲ್ಲ ಸಂಘಟನೆಗಳ ಹೋಲಿಸಿದಾಗ ನಮ್ಮ ಸಂಘಟನೆಯು ಇವತ್ತಿನ ದಿನ ಅತ್ಯುತ್ತಮ ಸ್ಥಾನಕ್ಕೆ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ. ಯಾಕಂದ್ರೆ ಈ ಕನ್ನಡ ಪರ ಹೋರಾಟ ಅನ್ನೋದು ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದ ಮಹಿಳಾ ಘಟಕದಿಂದ ಕೇವಲ ಮಹಿಳೆಯರಿಂದ ಈ ಸಂಘಟನೆಯನ್ನು ಉದ್ಘಾಟನೆ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆವು. ಯಾಕಂದ್ರೆ ಒಂದು ಹೆಣ್ಮಗಳ ಮುಂದೆ ಬರಬೇಕಂದ್ರೆ ಅದಕ್ಕೆ ಅವರ ಕುಟುಂಬ ಆಗಿರ್ಬೋದು, ಅವರ ಒಂದು ಮನೆಯವರಾಗಿರ್ಬೋದು, ಎಲ್ಲರೂ ಕಾರಣ. ಇದಕ್ಕೆ ನನ್ನ ಕುಟುಂಬ ಕಾರಣ ಅಂತ ಹೇಳ್ತಾರೆ, ನಮ್ಮ ಯಜಮಾನರು ಕಾರಣ ಅಂತ ಇದಕ್ಕೆ ಮುಖಾಂತರ ಹೇಳ್ತೇನೆ. ಯಾಕಂದ್ರೆ ಅವರು ಒಂದು ಸಪೋರ್ಟ್ದಿಂದ ಇವತ್ತಿನ ದಿನ ನಾನು ವೇದಿಕೆ ಮೇಲೆ ಇಲ್ಲಿ ನಿಂತು ಮಾತಾಡ್ತಿದ್ದೇನೆ ಅಂತ ಹೇಳ್ತಾ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮಾಜದಲ್ಲಿ ಹೆಣ್ಮಕ್ಳನ್ನು ಮುಂದೆ ಬರಬೇಕನ್ನೋದು ನಾನು ಅಮರಶೆಟ್ಟಿ ಮೇಡಮ್ ಅವರಿಂದ ಕಲಿತ ಒಂದು ಜೀವನದ ಪಾಠ. ಯಾಕಂದ್ರೆ ಅವರ ಒಂದು ಸರಳ ವ್ಯಕ್ತಿತ್ವವನ್ನು ನೋಡಿ ನಾನು ಕೂಡ ಅವರ ಥರ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಬೇಕು, ನಾನು ಒಂದು ಹೆಸರು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಇದೇ ವೇದಿಕೆಯಲ್ಲಿ ಬಂದು ಇವತ್ತಿನ ದಿನ ಈ ಅಧ್ಯಕ್ಷ ಸ್ಥಾನ ವಹಿಸಿ ಈ ಕಾರ್ಯಕ್ರಮ ಮಾಡ್ತಿದ್ದೇನೆ ಅಂದರೆ ಅದು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ಹಾಗಾಗಿ ತುಕಾರಾಮ್ ಸರ್ ಆಗಿರ್ಬೋದು, ನನ್ನ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ಸಿಗೆ ಅವರು ಒಂದು ಕಾರಣ ಅಂತ ಹೇಳ್ತೇನೆ. ನನ್ನ ಸಂಘಟನೆಯ ಪ್ರತಿಯೊಬ್ಬ ಪದಾಧಿಕಾರಿಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಸಭೆಯಿಂದ ಎಷ್ಟೋ ಜನ ಹೆಣ್ಮಕ್ಳು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಸಂಘಟನೆಯಿಂದ ನಾನು ಒಂದು ಮಹಿಳೆಯರಿಗೋಸ್ಕರ ಈಗ ಮುಂದಿನ ತಿಂಗಳಲ್ಲಿ 30 ಹೊಲಿಗೆ ಯಂತ್ರಗಳನ್ನು ಕೂಡ ಕೊಡಿಸ್ತಿದ್ದೇವೆ.
ಹಾಗಾಗಿ 1 ಲಕ್ಷದ ಇನ್ಶೂರೆನ್ಸ್ ಕಾರ್ಡ್ಗಳನ್ನು ಕೂಡ ನಾನು ಮಾಡಿಸಿಕೊಡಿಸಿದ್ದೇನೆ. ಇದಕ್ಕೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿಂದ ನಾನು ಈ ಒಂದು ವೇದಿಕೆಯಲ್ಲಿ ಮೇಲೆ ನಿಂತು ಮಾತಾಡ್ತಿದ್ದೇನೆ ಅಂತ ಹೇಳ್ತೇನೆ. ನನಗೆ ನನ್ನ ಆತ್ಮಾನಂದರ ಒಂದು ಆಶೀರ್ವಾದ ಅಂತ ಹೇಳಿ ಅವರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ ನನ್ನ 2 ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.